ನೀರ್ ಕುಡಿಬಾರ್ದು ಚೈತ್ರ, ಹೀಗೇನೆ ತಿನ್ಬೇಕು. ಚೈತ್ರ, ಏನಾಯ್ತು? ಈ ರೀತಿ ಅಳ್ತಾ ಎಷ್ಟು ದಿನ ಅಂತ ಇರ್ತೀಯ ಹೇಳು? ಊಟ ಮಾಡ್ತೀಯಾ? ಬಾ. ಸಾಯ್ಬೇಕು ಅಂತ ಅನಿಸ್ತಿದೆಪ್ಪ. ನೀನು ಅಮ್ಮನ ಜೊತೆನೇ ಹೋಗ್ಬಿಟ್ರೆ ನಾನು ಯಾರ ಜೊತೆ ಇರಲಿ? ಅಪ್ಪ ಅಪ್ಪ, ನನಗೆ ಪುನಃ ಪುನಃ ಅಮ್ಮನ ಜ್ಞಾಪಕನೇ ಬರ್ತಾ ಇದೆ. ನಾನು ಅಮ್ಮನ ಜೊತೆ ಆಟ ಆಡ್ಬೇಕು. ಅಮ್ಮ ನನಗೆ ಕತೆ ಹೇಳಿ ಊಟ ಕೊಡ್ಬೇಕು. ಅಮ್ಮ ಇಲ್ಲಾಂದ್ರೆ ನನ್ನಿಂದ ಇರಕ್ಕಾಗಲ್ಲ. ನಿಮ್ಮಮ್ಮ ನಿನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ನಾ ಜೀವಂತವಾಗಿರೋದು ನಿಂಗೋಸ್ಕರ ಮಾತ್ರ. ಅಮ್ಮನ ಪ್ರೀತಿಗೋಸ್ಕರ ನಿನ್ನ ಮನಸ್ಸು ಕಾಯ್ತಾ ಇದೆ ಅಂತ ನಂಗೆ ಗೊತ್ತು. ಆದರೆ ಅಮ್ಮ ಸಾಯ್ಬೇಕಾದ್ರೆ ಏನ್ ಹೇಳಿದ್ರು ಗೊತ್ತಾ? ಚೈತ್ರವನ್ನ ಯಾವಾಗ್ಲೂ ಅಳ್ಬಾರ್ದು ಅಂತ ಹೇಳೋ, ಮತ್ತೆ ಹೊಟ್ಟೆ ತುಂಬಾ ಊಟ ಮಾಡಕ್ ಹೇಳೋ, ಇಲ್ಲಾಂದ್ರೆ ನಂಗೆ ತುಂಬಾ ದುಃಖ ಆಗತ್ತಂತ ಹೇಳಿದ್ರು. ಅಮ್ಮ ಕಷ್ಟಪಡ್ಬಾರ್ದಂದ್ರೆ ನೀನು ಊಟ ಮಾಡ್ಬೇಕಲ್ವಾ? ಹೇಳು, ಊಟ ಮಾಡ್ತೀಯ ತಾನೆ? ನಾನು ಹೊರಗಡೆ ಹೋಗ್ಬರ್ತೀನಿ, ಬರೋಷ್ಟರಲ್ಲಿ ಖಾಲಿ ಮಾಡಬೇಕು, ಸರಿನಾ? ಅಳ್ಬಾರ್ದು, ನನ್ ಬಂಗಾರಿ ಅಲ್ವಾ? ಚೈತ್ರ, ಚೈತ್ರ, ಅಮ್ಮ, ಅಮ್ಮನ್ ತರ ನೀನು ನನ್ನನ್ನು ಬಿಟ್ಬಿಟ್ಟು ಹೋಗಲ್ಲ ಅಲ್ವಾ? ನಿನ್ನನ್ನು ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲಮ್ಮ, ನಿನ್ ಜೊತೆನೇ ಇರ್ತೀನಿ, ಸರಿನಾ? ಅಮ್ಮ, ಈ ಗೊಂಬೆ ಹೇಗಿದೆ ನೋಡು. ತುಂಬಾ ಚೆನ್ನಾಗಿದೆ ಕಣೋ, ನೀನೇ ಮಾಡಿದ್ಯಾ? ನಾನೇ ಮಾಡ್ದೆಮ್ಮ. ಏನೋ ಇದು? ಏರೋಪ್ಲೇನ್.
ಏರೋಪ್ಲೇನಾ? ನನ್ ಬಂಗಾರ, ಹೇಗ್ ಮಾಡಿದ್ಯೋ? ಅಮ್ಮ ನನ್ ಗೊಂಬೆ ನೋಡು, ಸ್ನೇಕ್. ನಿಂದು ಕೂಡ ಚೆನ್ನಾಗಿದೆ. ಅಮ್ಮ ನನಗೆ ಆ ಗೊಂಬೆನೇ ಬೇಕು, ಈ ಗೊಂಬೆ ಬೇಡ. ತಮ್ಮನ್ಗೆ ಆ ಗೊಂಬೆ ಬೇಕಂತೆ ಕೊಟ್ಬಿಡು. ನಾನ್ ಕೊಡಲ್ಲ. ಅಮ್ಮ ನನಗೆ ಆ ಗೊಂಬೆನೇ ಬೇಕು. ಹೇ, ಕೊಡು. ಹೋಗೋ, ಕೆಲ್ಸ ನೋಡ್ಕೊ ಹೋಗೋ. ಈ ಗೊಂಬೆ ನಂದು ನಂದು. ಪುನಃ ಏನಿದು? ಅಮ್ಮ ಈ ಗೊಂಬೆ ನಂದು ಅಂದ್ರೆ ಅವನು ಕೇಳೋದೇ ಇಲ್ಲ. ಅಮ್ಮ ಅಕ್ಕ ಪುನಃ ಪುನಃ ಸುಳ್ಳು ಹೇಳ್ತಿದ್ದಾಳೆ. ಈ ಗೊಂಬೆ ನಂದು. ಈ ಗೊಂಬೆ ಅವಂದು ಅಂತ ಹೇಳ್ತಿದ್ದಾನಲ್ವಾ, ಕೊಡು. ನಿನ್ಗೆ ಬೇರೆ ಕೆಲ್ಸ ಇಲ್ವಾ? ಹೋಗು. ನೀನೊಳಗೋಗಿ ಆಟ್ಕೋಪ, ಹೋಗು. ಇವಳು ಎಲ್ಲದಕ್ಕೂ ನಂದು ನಂದು ಅಂತ ಇದ್ದಾಳೆ. ಆಮೇಲೆ ಈ ಮನೆ ಕೂಡ ನಂದು ಅಂತ ಹೇಳಿದ್ರೆ ಆವಾಗ ನನ್ನ ಮಗನ ಪರಿಸ್ಥಿತಿ? ಅಯ್ಯೋ, ಇವಳನ್ನ ಹೇಗಾದ್ರೂ ಕಳಿಸ್ಬಿಟ್ಟು ಈ ಮನೇನ ನನ್ನ ಮಗನ ಹೆಸರಲ್ಲಿ ಬರ್ದಿಡ್ಬೇಕು. ಅಮ್ಮ ಊಟ. ಯಾರೇ ನಿನಗೆ ಅಮ್ಮ? ಎಷ್ಟ್ ಸಲ ಹೇಳಿದೀನಿ ಆ ರೀತಿ ಕರಿಬಾರ್ದು ಅಂತ. ಕರಿತೀಯಾ? ಹ? ಹೊಡಿಬೇಡಿ ಕರಿತೀಯಾ? ಹ? ಚಿಕ್ಕಮ್ಮ, ಹ? ಕರಿಯಲ್ಲ. ಇನ್ನೊಂದ್ಸಲ ಅಮ್ಮ ಅಂತ ಕರೆದ್ರೆ ಕೊಂದ್ಬಿಡ್ತೀನಿ. ಚಿಕ್ಕಮ್ಮ ಹಸ್ವಾಗ್ತಾ ಇದೆ. ನಿನ್ಗ ಹಸ್ವಾಗ್ತಾ ಇದೀಯಾ? ಹೋಗು, ತಗೊಂಡ್ ಬರ್ತೀನಿ. ಕೂತ್ಕೋ, ಹೋಗು. ಚಿಕ್ಕಮ್ಮ ಅನ್ನ ತುಂಬಾ ಬಿಸಿಯಾಗಿದೆ. ಅನ್ನ ಬಿಸಿಯಾಗಿದ್ರೇನೆ ಆರೋಗ್ಯಕ್ಕೆ ಒಳ್ಳೇದು ಚೈತ್ರ. ನೀರು. ನೀರು ಕುಡಿಬಾರ್ದು ಚೈತ್ರ, ಹೀಗೇನೆ ತಿನ್ಬೇಕು. ತಗೋ, ತಿನ್ನು. ಭಾಗ್ಯ, ಇವಾಗ ನಿಮ್ ತಂದೆ ಬರ್ತಿದ್ದಾನೆ. ಇಲ್ಲಿ ನಡೆದಿದ್ದನ್ನ ಹೇಳ್ದೆ ಅಂತ ಇಟ್ಕೋ. ಏನಕ್ಕಿಷ್ಟೊತ್ತು? ಒಳಗಡೆ ಅಡಿಗೆ ಮಾಡ್ತಿದ್ದೀರಿ. ಸರಿ, ಊಟ ಹಾಕು. ಚೈತ್ರ ಊಟ ಮಾಡಿದ್ಲಾ? ಚೈತ್ರ, ಊಟ ಮಾಡಿದ್ಯಾ? ಸರಿ, ಹೋಗಿ ತಮ್ಮನ ಜೊತೆ ಆಟಾಡು. ನಾ ಹೊರಗಡೆ ಹೋಗ್ಬರ್ತೀನಿ. ಬರೋದಕ್ಕೆ ಲೇಟ್ ಆಗುತ್ತೆ. ಹುಷಾರು, ಡೋರ್ ಲಾಕ್ ಮಾಡ್ಕೋ. ಅಕ್ಕ ಏನ್ ಮಾಡ್ತಿದ್ಯಾ? ತಮ್ಮ ತುಂಬಾ ದಾಹ ಆಗ್ತಾ ಇದೆ, ಸ್ವಲ್ಪ ನೀರ್ ತಗೊಂಡ್ ಬರ್ತೀಯಾ? ನೀರಾ? ಇರು ತಗೊಂಡ್ ಬರ್ತೀನಿ. ಅಮ್ಮ, ಚೈತ್ರಗೆ ನೀರ್ ಬೇಕಂತೆ, ನನ್ನ ತಗೊಂಡ್ ಬರೋಕ್ ಹೇಳಿದ್ಲು. ಇಲ್ಬಾ.
ತಗೋ ನೀರು. ನನ್ನ ಹತ್ರನೇ ನೀರು ಕೇಳ್ತೀಯ? ಬೇಕು ಬೇಕು. ಏನೇ ಕಸ ಎಲ್ಲ ಹಾಗೇನೇ ಇದೆ? ಒಂದ್ ಕೆಲ್ಸ ಕೂಡ ಸರಿಯಾಗಿ ಮಾಡಕ್ ಬರಲ್ವಾ ನಿನ್ಗೆ? ಪ್ಲೀಸ್ ಚಿಕ್ಕಮ್ಮ, ಹೊಡಿಬೇಡಿ 3 ಚಿಕ್ಕಮ್ಮ. ಹೊತ್ತು ತಿಂತಾ ಇದೆಯಾ ಅಲ್ವಾ? ಒಂದ್ ಕೆಲ್ಸ ಕೂಡ ಸರಿಯಾಗಿ ಮಾಡಕ್ ಬರಲ್ವಾ? ನಾನು ಇವಾಗ್ಲೇ ಇದನ್ನು ಗುಡ್ಸಿಟ್ಟಿದ್ದೆ ಚಿಕ್ಕಮ್ಮ. ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಬಾ. ಅಮ್ಮ, ದೀಪು, ಇಲ್ ನೋಡು, ನಿನಗೇನೂ ಆಗಿಲ್ಲ. ಜ್ವರ ಬಂದಿದೆ ಅಷ್ಟೇ. ನಾನಿದ್ದೀನಲ್ವಾ, ಸರಿ ಹೋಗುತ್ತೆ. ಸರಿನಾ? ಮಲ್ಕೋ. ಅಮ್ಮ, ತುಂಬಾ ಬಿಸಿಯಾಗಿದೆ. ಏನ್ ಮಾಡೋದು? ಅಮ್ಮ ಅಮ್ಮ, ಏನೂ ಆಗಲ್ಲ ದೀಪು. ನನಗೆ ಕೂಡ ಒಂದ್ಸಲ ಜ್ವರ ಬಂದಾಗ ನಮ್ಮ ಅಮ್ಮ ಬಂದು ಮೈಯೆಲ್ಲ ಉಜ್ಜಿದ್ರು. ಬೆಳಗಾಗುವಾಗ ಜ್ವರನೇ ಇಲ್ಲ. ಇವಾಗ ನಿನಗೂ ನಾನು ಉಜ್ಜಿದ್ದೀನಲ್ವಾ, ಬೆಳಗಾದ್ಮೇಲೆ ನಿನಗೂ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಸರಿ ದೀಪು, ನೀನ್ ಮಲ್ಕೋ, ಕಮ್ಮಿ ಆಗುತ್ತೆ, ಏನೂ ಆಗಲ್ಲ. ಅಕ್ಕ, ತಮ್ಮ, ಜ್ವರ ಸರಿ ಹೋಯ್ತಾ? ನೀನ್ ಹೇಳಿದ ಹಾಗೇನೆ ಕಮ್ಮಿ ಆಯ್ತಕ್ಕ. ಅಕ್ಕ, ನನ್ನನ್ನು ಎತ್ಕೋ. ಅಯ್ಯೋ ಅಯ್ಯೋ, ನನ್ ಮಗನ್ನ ಕೊಂದ್ಬಿಡ್ತೀಯಾ ಏನೇ? ಅಮ್ಮ, ಅಕ್ಕನ ಏನು ಹೇಳ್ಬೇಡ, ನಾನೇ ಎತ್ಕೊಳಕ್ ಹೇಳಿದ್ದು. ಇವಳು ನಿನ್ನ ಅಕ್ಕ ಅಲ್ಲ ಕಣೋ. ಇವಳನ್ನ ಅಕ್ಕ ಅಂತ ನೀನ್ ಕರಿಬಾರ್ದು. ಅದನ್ನ ನೀನ್ ಹೇಳ್ಬೇಡ. ನೆನೆ ತನಕ ನೀನ್ ಹೇಳಿದ್ದೆಲ್ಲ ನಾನು ಕೇಳ್ದೆ, ಆದ್ರೆ ಅದೆಲ್ಲ ತಪ್ಪು ಅಂತ ನೆನೆ ನನ್ಗೆ ಅರ್ಥ ಆಯ್ತು. ನನ್ ಮಗ ಈ ತರ ಮಾತಾಡೋದಕ್ಕೆ ನೀನೇ ಕಾರಣ. ನಿನ್ನ ಜೀವಂತವಾಗಿ ಬಿಡಲ್ಲ. ಉಸಿರಾಡಕ್ ಆಗ್ತಿಲ್ಲ ಚಿಕ್ಕಮ್ಮ. ಅಮ್ಮ, ಇನ್ನೊಂದ್ಸಲ ಅಕ್ಕನ್ನ ಬೈದ್ರೆ ಹೊಡೆದ್ರೆ ನಾನು ಸುಮ್ನಿರಲ್ಲ. ಅಕ್ಕನ್ಗೆ ಯಾರು ಇಲ್ಲ ಅಂದ್ಕೊಂಡ್ಯಾ? ಇವತ್ತಿಂದ ನಾನಿದ್ದೀನಿ. ನನ್ನ ಅಕ್ಕನ್ನ ಏನಾದ್ರೂ ಮಾಡಿದ್ರೆ ಅಮ್ಮ ಅಂತ ಕೂಡ ನೋಡಲ್ಲ. ನೀನ್ ಅಕ್ಕನಿಗೆ ಕೊಡೋ ಚಿತ್ರಹಿಂಸೆನ ನಾನು ಊರಲ್ಲಿ ಎಲ್ರ ಹತ್ರನೂ ಹೋಗಿ ಹೇಳ್ತೀನಿ. ಆವಾಗ ನಿನ್ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡ್ಕೊ. ಆಮೇಲೆ ಅಪ್ಪನ ಹತ್ರನೂ ಹೇಳ್ಬಿಡ್ತೀನಿ. ಅಕ್ಕ, ನೀನ್ ಹೆದರ್ಬೇಡ, ಇವತ್ತಿಂದ ನಿನ್ಗೋಸ್ಕರ ನಿನ್ ತಮ್ಮ ಇದ್ದೀನಿ.